ಹಾಯ್ ಎಲ್ಲರಿಗೂ. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಮಗೆ ವೇಟೇಜ್ ಮತ್ತು ವಯೋಮಿತಿ ಏನಿದೆ, ಟೋಟಲ್ ಪೋಸ್ಟ್ ಎಷ್ಟು, ಎಚ್ ಕೆ ಎಷ್ಟು, ನಾನ್ ಎಚ್ ಕೆ ಎಷ್ಟು ಇದೆಲ್ಲ ಗೊತ್ತಾಯಿತು. ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ಸಿಲೆಬಸ್ ಇದೆ, ಪೇಪರ್ ಪ್ಯಾಟ್ರನ್ ಏನು ಅಂತ ತಿಳ್ಕೊಳ್ಳೋಣ. ಏನೇನು ಸಿಲೆಬಸ್ ಇರುತ್ತಪ್ಪ, ಎಷ್ಟು ಪೇಪರ್ ಇರುತ್ತೆ ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪೇಪರ್ 1, ಪೇಪರ್ 2 ಆ್ಯಂಡ್ ಪೇಪರ್ 3 ಇರುತ್ತೆ. 3 ಪೇಪರ್ಸ್ ಇರುತ್ತೆ ಎಲ್ಲದಕ್ಕೂ. ಇದುವರೆಗೂ ಏನೇನು ಕಾಲ್ ಮಾಡಿದ್ದಾರೆ, ಪಿ ಎಸ್ ಟಿ ಇರ್ಬೋದು, ಎಚ್ ಎಸ್ ಟಿ ಆರ್ ಇರ್ಬೋದು, ಜಿ ಪಿ ಟಿ ಇರ್ಬೋದು, ಎಲ್ಲದಕ್ಕೂ ಕೂಡ 3 ಪೇಪರ್ ಇರೋದು. ಪೇಪರ್ 1, ಪೇಪರ್ 2 ಆ್ಯಂಡ್ ಪೇಪರ್ 3 ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ. ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3. ಪೇಪರ್ 1ನಲ್ಲಿ ನೋಡ್ತಾ ಇರ್ಬೋದು ನೀವು. ಪೇಪರ್ 1ನಲ್ಲಿ ಏನೇನೆಲ್ಲ ಇರುತ್ತಪ್ಪ ಅಂತ ಹೇಳಿದ್ರೆ, ಜನರಲ್ ನಾಲೆಡ್ಜ್, ಸಾಮಾನ್ಯ ಜ್ಞಾನ, ಸೈಕಾಲಜಿ ಮತ್ತು ಮೆಂಟಲ್ ಎಬಿಲಿಟಿ, ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ, ವ್ಯಾಲ್ಯೂ ಎಜುಕೇಷನ್, ಆರೋಗ್ಯ ಶಿಕ್ಷಣ ಮತ್ತು ಕಂಪ್ಯೂಟರ್ ಬಗ್ಗೆ. ಇದಿಷ್ಟು ಪೇಪರ್ 1 ಇರುತ್ತೆ. ಆ್ಯಂಡ್ ಪೇಪರ್ 2 ಎಲ್ಲದಕ್ಕೂ ಯಾವುದೇ ಆಗಿರಲಿ, ಏನು ಹೇಳ್ದಂಗೆ ಎಚ್ ಎಸ್ ಟಿ ಆರ್, ಪಿ ಎಸ್ ಟಿ, ಜಿ ಪಿ ಟಿ ಎಲ್ಲದಕ್ಕೂ ಪೇಪರ್ 1ನಲ್ಲಿ ಇದೇ ಇರುತ್ತೆ ಆಲ್ಮೋಸ್ಟ್. ಸೊ ನೀವು ಒಂದು ಎಲ್ಲಿ ಪ್ರಿಪೇರ್ ಆದರೆ ಎಲ್ಲದಕ್ಕೂ ಬರಿಬೋದು. ನೆಕ್ಸ್ಟ್ ಏನು ಅಂದರೆ ಪೇಪರ್ 2 ಮಾತ್ರ ಸ್ಪೆಸಿಫಿಕ್ ಆಗಿರುತ್ತೆ. ನಾನು ಹೇಳ್ದಂಗೆ ಪಿ ಎಸ್ ಟಿ ಅವರಿಗೆ ಅವರು ಡಿ ಎಡಲ್ಲಿ ಮಾಡಿರ್ತಕ್ಕಂಥ ಸಬ್ಜೆಕ್ಟ್ಗಳು ವಿಜ್ಞಾನ ಮತ್ತು ಪರಿಸರ ವಿಜ್ಞಾನ ಅವ್ರ ಜೊತೆ ಓದಿರ್ತಾರೆ, ಸಮಾಜ ವಿಜ್ಞಾನ ಅವರು ಸಪ್ರೇಟ್ ಓದಿರ್ತಾರೆ ಅವರು. ಇವೆಲ್ಲ ಸಬ್ಜೆಕ್ಟ್ಗಳು, ವಿಷಯ ಜ್ಞಾನಗಳು ಯಾವ್ಯಾವುದು, ಪರಿಸರ, ಗಣಿತ ಇದೆಲ್ಲ. ಆಮೇಲೆ ಇನ್ನೊಂದು ಪೇಪರ್ ಅವ್ರದ್ದು ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ವಿವರಣಾತ್ಮಕ ಪರೀಕ್ಷೆ 100 ಮಾರ್ಕ್ಸ್. ನಾನು ಹೇಳ್ದಂಗೆ ಪೇಪರ್ 2 ಯಾವಾಗಲೂ 150 ಮಾರ್ಕ್ಸ್ ಇರುತ್ತೆ. ಆ 150 ಮಾರ್ಕ್ಸಲ್ಲಿ 50 MCQs ಆ್ಯಂಡ್ 100 ಡಿಸ್ಕ್ರಿಪ್ಟಿವ್ ಇರುತ್ತೆ. ಇದು ಪೇಪರ್ 2. ನೆಕ್ಸ್ಟು ಪೇಪರ್ 3 100 ಮಾರ್ಕ್ಸ್ ಇರುತ್ತೆ ಟೋಟಲು. ಅದರಲ್ಲಿ 50 ಕನ್ನಡ, 50 ಇಂಗ್ಲೀಷು. ಇದು ಡಿಸ್ಕ್ರಿಪ್ಟಿವ್, ಇದು ಕೂಡ ವಿವರಣಾತ್ಮಕ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಟಿವ್ ಟೈಪ್. ಇದಿಷ್ಟು ಪೇಪರ್ 1, ಪೇಪರ್ 2 ಆ್ಯಂಡ್ ಪೇಪರ್ 3. ಇದೇ ಸಿಲೆಬಸ್. ಏನೇನೆಲ್ಲ ಇರುತ್ತೆ ಗೊತ್ತಾಯ್ತಲ್ಲ. ಜನರಲ್ ಸೈನ್ಸ್, ಸೈಕಾಲಜಿ, ಆಮೇಲೆ ಮೆಂಟಲ್ ಎಬಿಲಿಟಿ, ಕನ್ನಡ ಆ್ಯಂಡ್ ಇಂಗ್ಲೀಷ್, ವ್ಯಾಲ್ಯೂ ಎಜುಕೇಷನ್, ಹೆಲ್ತ್ ಎಜುಕೇಷನ್ ಆ್ಯಂಡ್ ಕಂಪ್ಯೂಟರ್. ಸೊ ನೆಕ್ಸ್ಟು ಜಿ ಪಿ ಟಿನಲ್ಲಿ ನೋಡೋದಾದರೆ ಪರ್ಟಿಕ್ಯುಲರಲ್ಲಿ ಇದು ಪಿ ಎಸ್ ಟಿ ಆಯಿತು. ಜಿ ಪಿ ಟಿ ನೋಡೋಣ. ಜಿ ಪಿ ಟಿಯಲ್ಲೂ ಸೇಮ್ ಪೇಪರ್ 1 ಸೇಮ್ ಇರುತ್ತೆ, ಏನು ಚೇಂಜಸ್ ಇಲ್ಲ. 150 ಮಾರ್ಕ್ಸ್ ಇರುತ್ತೆ. ಎಲ್ಲವೂ ಕೂಡ ಆಬ್ಜೆಕ್ಟಿವ್ ಟೈಪ್, ವಸ್ತುನಿಷ್ಠ ಪ್ರಶ್ನೆಗಳಿರುತ್ತೆ. ನೆಕ್ಸ್ಟ್ ಪೇಪರ್ 2, ಇಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸು ಜಿ ಪಿ ಟಿಯಲ್ಲಿ ಯಾವ್ಯಾವುದು, ಇಂಗ್ಲೀಷ್ ಕಾಲ್ ಮಾಡಿದ್ದಾರೆ, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಕಾಲ್ ಮಾಡ್ತಾ ಇದ್ದಾರೆ, ಸೋಷಲ್ ಸೈನ್ಸ್ ಕಾಲ್ ಮಾಡ್ತಾ ಇದ್ದಾರೆ, ಆ್ಯಂಡ್ CBZ ಕಾಲ್ ಮಾಡ್ತಾ ಇದ್ದಾರೆ. ಇವಿಷ್ಟು ಪರ್ಟಿಕ್ಯುಲರ್ ಸಬ್ಜೆಕ್ಟು. ಪೇಪರ್ 2ನಲ್ಲಿ 150 ಮಾರ್ಕ್ಸಿಗಿರುತ್ತೆ. ನಿಮ್ಮ ಸ್ಪೆಸಿಫಿಕ್ಕಾಗಿ ನೀವು ಓದ್ಕೊಳ್ಬೇಕಾಗುತ್ತೆ. ಇಲ್ಲಿ ಹೋದ ಸತಿ ನಾವು ಅಪಾಯಿಂಟ್ ಆದಾಗ ನಮಗೆ PM ಕ್ವಶನ್ಸನ್ನು ಕೇಳಿದರು. ಆದರೆ ಈ ಸತಿ ಇವ್ರು ಕೊಟ್ಟಿರೋ ಪ್ರಕಾರ ನೋಡಿದ್ರೆ ಬರೀ ಗಣಿತ, ವಿಜ್ಞಾನ, ವಿವರಣಾತ್ಮಕ 100 ಮಾರ್ಕ್ಸಿಗೆ ಅಂತ ಕೇಳಿದ್ದಾರೆ. ನಮ್ಮದು ಕೂಡ CBZ ನೋಡಿ ರಾಸಾಯನ ಮತ್ತು ಜೀವ ವಿಜ್ಞಾನ ಅಂತಲೇ ಪರ್ಟಿಕ್ಯುಲರಾಗಿ ಕೇಳಿದ್ದಾರೆ. ಹಾಗಾದರೆ ಈ ಸತಿ PM ಕ್ವಶನ್ ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ ಅನಿಸುತ್ತೆ ನನಗೆ. ನೆಕ್ಸ್ಟು ಪೇಪರ್ 3 ಸೇಮ್, ಭಾಷಾ ಪ್ರಾವೀಣ್ಯತೆ, ಕನ್ನಡ ಮತ್ತು ಇಂಗ್ಲೀಷ್ ಸೇರಿ 100 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಇದು ಜಿ ಪಿ ಟಿ. ನೆಕ್ಸ್ಟು ಗಣಕಯಂತ್ರದವರಿಗೆ ಪೇಪರ್ 1 ಸೇಮ್, ಎಲ್ರಿಗೂ ಸೇಮ್ ಏನಿರುತ್ತೋ ಅದೇ ಇರುತ್ತೆ. ಪೇಪರ್ 2 ಮಾತ್ರ ಅವರು ಪರ್ಟಿಕ್ಯುಲರಾಗಿ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ, ಅದನ್ನು ತುಂಬ ಚೆನ್ನಾಗಿ ಓದ್ಕೊಳ್ಬೇಕಾಗುತ್ತೆ. ಪೇಪರ್ 3 ಅಗೇನ್ ಕನ್ನಡ ಆ್ಯಂಡ್ ಇಂಗ್ಲೀಷು. ನೆಕ್ಸ್ಟ್ ಹೈಸ್ಕೂಲವ್ರಿಗೂ ಅಷ್ಟೇ, ಇಲ್ಲಿ ಪೇಪರ್ 1 ಸೇಮ್, ಎಲ್ರಿಗೂ ಸೇಮ್ ಇದೆ. ಪೇಪರ್ 2 ಅವರ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಇದರಲ್ಲಿ ನಾನು ಹೇಳಿದೆ PM ಕಾಲ್ ಮಾಡಿಲ್ಲ ಈ ಸತಿ ಕನ್ನಡ, ಇಂಗ್ಲೀಷ್ ಮತ್ತು CBZ 3 ಪೋಸ್ಟ್ಸ್ ಕಾಲ್ ಮಾಡ್ತಾ ಇರೋದು. ಅವರ ಸ್ಪೆಸಿಫಿಕ್ ಪೇಪರ್ನ ಅವರು ನೀಟಾಗಿ ಓದ್ಕೊಳ್ಬೇಕಾಗತ್ತೆ. ಆ್ಯಂಡ್ ಆರ್ಟ್ಸ್ ಶಿಕ್ಷಕರು ಯಾವ್ಯಾವುದು ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಇವು ಕೂಡ ಕಾಲ್ ಮಾಡಿದ್ದಾರೆ, ಅವರು ಓದ್ಕೊಳ್ಬೇಕಾಗುತ್ತೆ ಅವರ ಪರ್ಟಿಕ್ಯುಲರ್ ಸಬ್ಜೆಕ್ಟು. ಆ್ಯಂಡ್ ನೆಕ್ಸ್ಟು ಭಾಷಾ ಪ್ರಾವೀಣ್ಯತೆ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್, ಕನ್ನಡ ಮತ್ತು ಇಂಗ್ಲೀಷು. ಅಗೇನ್ ದೈಹಿಕ ಶಿಕ್ಷಕರಿಗೂ ಅಷ್ಟೇ ಪೇಪರ್ 1 ಸೇಮ್ ಇರುತ್ತೆ. ಪೇಪರ್ 2ನಲ್ಲಿ ಅವರು ದೈಹಿಕ ಶಿಕ್ಷಣ ಏನೇನು ಓದಿರ್ತಾರೆ ಅದ್ರ ಬಗ್ಗೆ ಓದ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಪೇಪರ್ 3 ಅಗೇನ್ ಕನ್ನಡ ಮತ್ತು ಇಂಗ್ಲೀಷು. ಇದಿಷ್ಟು ಸಿಲೆಬಸ್ಸು. ನೀಟಾಗಿ ಒಂದ್ಸತಿ ನೋಡ್ಕೊಂಬಿಡಿ. ಪೇಪರ್ 1 ಏನಿರುತ್ತೆ, ಪೇಪರ್ 2 ಸ್ಪೆಸಿಫಿಕ್ ಪೇಪರ್, ಆ್ಯಂಡ್ ಪೇಪರ್ 3 ಕನ್ನಡ ಮತ್ತು ಇಂಗ್ಲೀಷ್ 100 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್. ಅದರಲ್ಲಿ 50 ಕನ್ನಡ, 50 ಇಂಗ್ಲೀಷು. ಇದಿಷ್ಟು ಸಿಲೆಬಸ್ಸು. ಎಲ್ಲ ಒಂದಕ್ಕೆ ಓದಿದ್ರೆ ನೀವು ಎಲ್ಲದಕ್ಕೂ ಪ್ರಿಪೇರ್ ಆದಂಗೆ ಇರುತ್ತೆ. ಕರೆಕ್ಟಾಗಿ ನೋಡಿ ಯಾವ್ಯಾವುದಕ್ಕೆ ಯಾವ್ಯಾವ ಬುಕ್ಸ್ ಬೇಕು ನೀಟಾಗಿ ನೋಡಿಕೊಂಡು ಓದ್ಕೊಳ್ಳಿ. ಯಾವ್ಯಾವ ಬುಕ್ಸ್ ಬೇಕಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಕನ್ನಡ ಸಾಮಾನ್ಯ ಜ್ಞಾನಕ್ಕೆ ನೀವು ಮೋಸ್ಟ್ ಆಫ್ ದಿ ಕರೆಂಟ್ ಅಫೇರ್ಸನ್ನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಹಾಗಾಗಿ ಕರೆಂಟ್ ಅಫೇರ್ಸ್ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಬಾಲಮಾನವ ವಿಜ್ಞಾನಕ್ಕೆ ಇವ್ರದ್ದು ವಾಮದೇವಪ್ಪ ಅವ್ರದ್ದು
ಶೈಕ್ಷಣಿಕ ಮನೋವಿಜ್ಞಾನ ವಾಮದೇವಪ್ಪ ಅವ್ರ ಬುಕ್ ಓದ್ತಾ ಇದ್ದೀನಿ. ಇದು ಮಾನಸಿಕ ಸಾಮರ್ಥ್ಯಕ್ಕೆ ಗುರುರಾಜ್ ಬುಲ್ಬುಲೆ ಅವ್ರದ್ದು ಬುಕ್ಕು, ಮೆಂಟಲ್ ಎಬಿಲಿಟಿ ಬುಕ್ ಓದ್ತಾ ಇದ್ದೀನಿ. ಆ್ಯಂಡ್ ಕನ್ನಡ ಮತ್ತು ಇಂಗ್ಲೀಷಿಗೆ ಜನರಲ್ ನಾವು ಗ್ರಾಮರ್ ನೋಡ್ಕೊಂಡ್ರೆ ಸಾಕು. ಇಂಗ್ಲೀಷ್ಗೂ ಅಷ್ಟೇ ಗ್ರಾಮರ್ ನೋಡ್ಕೊಂಡ್ರೆ ಸಾಕು. ಮೌಲ್ಯ ಶಿಕ್ಷಣ ಇನ್ನೇನು ನಾವು ಜನರಲಾಗಿ ಬರೀಬೋದು. ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಾಧನಾ ಅಕಾಡೆಮಿಯಿಂದ ಒಂದು ವಿಡಿಯೋ ಬಿಟ್ಟಿದ್ದಾರೆ, ಅದನ್ನೊಂದು ಸತಿ ನೋಡ್ಕೊಳ್ಳಿ. ಅದ್ರ ಮೇಲೆ ನಿಮ್ಗೆ ಯಾವ್ದಾದ್ರು ಬುಕ್ಕು ನೀವು ರೆಫರ್ ಮಾಡೋಂಗಿದ್ರೆ ಸುಮಾರು ಸಿಗುತ್ತೆ ಆನ್ಲೈನಲ್ಲಿ, ಅದನ್ನು ಹುಡುಕಿ ಸಿಲೆಬಸ್ ನೋಡಿ ತರಿಸ್ಕೊಳ್ಳಿ. ತುಂಬ ಹೆವಿ ಇರೋ ತರಿಸ್ಕೊಬೇಡಿ, ಯಾಕಂದರೆ ಅದಕ್ಕೆ ಸ್ವಲ್ಪ ಕಡಿಮೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಡೆಯುತ್ತೆ. ನೆಕ್ಸ್ಟು ಕಂಪ್ಯೂಟರ್ಗೆ ನನ್ನ ಹತ್ರ ಅರಿಯಂತ್ ಪಬ್ಲಿಕೇಶನಿಂದ ನಾನೊಂದು ಬುಕ್ ತರಿಸ್ಕೊಂಡಿದ್ದೀನಿ, ಚೆನ್ನಾಗಿದೆ ಅದು. ಕಂಪ್ಯೂಟರ್ನ ಯಾವಾಗಲೂ ಇಂಗ್ಲೀಷಲ್ಲೇ ಓದ್ರಿ. ಆಮೇಲೆ ಇದು ಸೈಕಾಲಜಿ ಮತ್ತು ನೀವು ಯಾವುದು 2 ಮೀಡಿಯಮ್ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ, ಎರಡರಲ್ಲೂ ಲ್ಯಾಂಗ್ವೇಜಲ್ಲಿ ಪೇಪರ್ ಕೊಟ್ಟಿರ್ತಾರೆ. ಹಾಗಾದರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾವುದ್ರಲ್ಲಾದರೂ ಬರಿಬೋದು, ನಿಮ್ಮ ಇಷ್ಟ. ನಾನು ಇಂಗ್ಲೀಷಲ್ಲಿ ಬರ್ತಿದ್ದೆ, ಆದರೂ ನಾನು ಸೈಕಾಲಜಿನ ಕನ್ನಡದಲ್ಲೇ ಓದ್ತೀನಿ. ಬಿಕಾಸ್ ನಾವು ಕನ್ನಡದಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಎಷ್ಟೊಂದು ಕ್ವಶನ್, ಇಂಗ್ಲೀಷಲ್ಲಿಗಿಂತ ಕನ್ನಡದಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. 2 ಲ್ಯಾಂಗ್ವೇಜಲ್ಲಿ ಕ್ವಶನ್ಸ್ ಇರೋದ್ರಿಂದ ಯಾವುದೇ ತೊಂದರೆ ಇಲ್ಲ, ಆರಾಮಾಗಿ ನಾವು ಕ್ವಶನ್ಸ್ ಅಟೆಂಡ್ ಮಾಡ್ಬೋದು. ಆದರೆ ಆದಷ್ಟು ನಾನು ಹೇಳೋದು ಕಂಪ್ಯೂಟರ್ ನಾಲೆಡ್ಜ್ ಮಾತ್ರ ನಾವು ಇಂಗ್ಲೀಷಲ್ಲೇ ಓದಬೇಕು. ಅದು ಕನ್ನಡದಲ್ಲಿ ಓದಿದ್ರೆ ಖಂಡಿತ ಕ್ವಶನ್ಸ್ ಅರ್ಥ ಆಗಲ್ಲ. ಸೊ ಇಂಗ್ಲೀಷಲ್ಲೇ ಓದಿ ಅದನ್ನು. ಇದಿಷ್ಟು ಪೇಪರ್ 1ಗೆ. ಪೇಪರ್ 2ಗೆ ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟು 6th to 12th ತನಕ ಓದ್ಕೊಳ್ಳಿ. ಆವಾಗ ನಮಗೆ ಹೈಸ್ಕೂಲ್ಗೂ ಅಟೆಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಆದಷ್ಟು, ಯಾಕಂದರೆ ಈ ಸತಿ ಡಿಸ್ಕ್ರಿಪ್ಟಿವ್ ಇದೆ, ಬರೀ ಆಬ್ಜೆಕ್ಟಿವ್ ಅಲ್ಲ. ಹಾಗಾಗಿ ನಾವು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅಗೇನ್ ಕನ್ನಡ ಮತ್ತು ಇಂಗ್ಲೀಷ್ ನಾವು ಇಲ್ಲಿ ಓದಿದ್ರೆ, ಪೇಪರ್ 1ಗೆ ಓದಿದ್ರೆ ಪೇಪರ್ 3ಗೂ ಹೆಲ್ಪ್ ಆಗುತ್ತೆ ನಮಗೆ. ಆದರೆ ಕೆಲವೊಂದು ಪ್ರಬಂಧ, ಲೆಟರ್ ರೈಟಿಂಗು, ಕಾಂಪ್ರಿಹೆನ್ಷನ್ ಕ್ವಶನ್ಸು ಇದೆಲ್ಲ ಕೇಳ್ತಾರೆ, ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಬೇಕು. ಅದು ಬಿಟ್ಟರೆ ಇಂಗ್ಲೀಷು ಅಷ್ಟೇ, ಸೇಮ್ ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ, ಆರ್ಟಿಕಲ್ಸ್ ಅಂದರೆ ಕೆಲವೊಂದು ಗ್ರಾಮರ್ ಪಾಯಿಂಟ್ಸ್ ಇರುತ್ತೆ. ಆಮೇಲೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಇದು ಕಾಂಪ್ರಿಹೆನ್ಸಿವ್ ಕ್ವಶನು, ಪ್ಯಾಸೇಜ್ ಕೊಟ್ಟಿರ್ತಾರೆ, ಅಲ್ಲೇ ಕ್ವಶನ್ಸ್ ಕೊಟ್ಟಿರ್ತಾರೆ, ಅದನ್ನು ನೋಡಿ ಅಲ್ಲೇ ಆನ್ಸರ್ ಮಾಡ್ಬೋದು ನಾವು. ಇದು ಇಂಗ್ಲೀಷ್ ಆಗುತ್ತೆ. ಹಾಗಾಗಿ ನಾವು ಒಂದು ಪೇಪರ್ಗೆ ಓದಿದ್ರೆ ಎರಡಕ್ಕೂ ಹೆಲ್ಪ್ ಆಗುತ್ತೆ ಅದು. ಸೊ ಕನ್ನಡ ಮತ್ತು ಇಂಗ್ಲೀಷಿಗೆ ಸ್ವಲ್ಪ ಅದೇನು ಬಿಡು ನಾವು ಮಾಡ್ತೀವಿ ಅನ್ನೋ ಥರ ಮೈಂಡ್ಸೆಟ್ಟಲ್ಲಿ ಇರಬೇಡಿ, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆನ ಕೊಡಿರಿ, ಇಂಪಾರ್ಟೆನ್ಸ್ ಕೊಡಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ಆವಾಗ ನಮಗೆ ಆದಷ್ಟು ಸೈಕಾಲಜಿಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿದಷ್ಟು ಸೈಕಾಲಜಿ ಕ್ವಶನ್ಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ನಾವು ಅದನ್ನು ಚೆನ್ನಾಗಿ ಅಟೆಂಡ್ ಮಾಡ್ಬೋದು. ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡಿ. ಕನ್ನಡ, ಇಂಗ್ಲೀಷು ಎಲ್ಲದನ್ನು ತುಂಬ ಚೆನ್ನಾಗಿ ಓದ್ಕೊಟ್ಟು ಯಾವುದೇ ಸಬ್ಜೆಕ್ಟನ್ನ ನೆಗ್ಲೆಕ್ಟ್ ಮಾಡಬೇಡಿ. ಅದರಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟು ಮೇಯ್ನಾಗಿ, ಯಾಕಂದರೆ 150 ಮಾರ್ಕ್ಸಿಗೆ ಅದೇ ಇರುತ್ತೆ, ಸ್ಕೋರಿಂಗಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಎಲ್ಲ ಸಬ್ಜೆಕ್ಟಿಗೂ ಒಂದು ನೀಟಾಗಿ ಟೈಮ್ ಟೇಬಲ್ ಹಾಕ್ಕೊಂಡು ನೀಟಾಗಿ ಓದ್ಕೊಳ್ಳಿ. ನೀವು ನಿಮ್ಮ ಒಂದು ಡ್ರೀಮ್ ಜಾಬ್ನ ತೊಗೊಳ್ಬೋದು ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ಕೂಡ ಅದರಲ್ಲೊಬ್ಬಳು. ನಾನಿವತ್ತು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ಡೆಡಿಕೇಶನಿಂದ ಓದಿದ್ದಕ್ಕೇ ನಾನಿವತ್ತು ಟೀಚರ್ ಆಗೋಕ್ಕೆ ಸಾಧ್ಯ ಆಗಿರೋದು. ಸೊ ನನ್ನ ಕೈಲಾಗಿದೆ ಅಂತ ಹೇಳಿದ್ರೆ ಎಲ್ಲರ ಕೈಲಿಂದನೂ ಖಂಡಿತ ಆಗುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಓದ್ಕೊಳ್ಳಿ, ಇರೋ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್.